ನಮ್ಮ ರಕ್ಷಕರು ಒಡೆಯನು ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ. ಇವತ್ತಿನ ವಾಕ್ಯ ಭಾಗದಲ್ಲಿ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ಪರಲೋಕ ಸೈನ್ಯದವರ ಒಂದು ಗುಂಪು ದೇವರನ್ನು ಕೊಂಡಾಡಿದ ಸಂಗತಿಯನ್ನು ನಾವು ನೋಡ್ತೇವೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹುಟ್ಟಿದಾಗ ಇದೆಲ್ಲ ನಡೆಯಿತು. ಆದರೆ ಈ ಪರಲೋಕ ಸೈನ್ಯದವರು ಹೇಳುವ ಒಂದು ಮಾತನ್ನು ನೀವು ಗಮನ ಕೊಡಬೇಕು. ಅದೇನೆಂದರೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರಲೋಕ ಸೈನ್ಯದವರ ಗುಂಪು ಹೇಳುವುದೇನೆಂದರೆ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಹೇಳ್ತಿದ್ದಾರೆ, ಆದರೆ ಮೃಗಗಳಿಗೆ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಯೇಸು ಸ್ವಾಮಿ ಜನಿಸಿದಾಗ ಆತನ ಒಂದು ಜನನವನ್ನು ಕೇಳಿ ಸಂತೋಷ ಪಡಲಿಲ್ಲ, ಅದ್ರ ಬದಲು ಅವರು ಕಳವಳ ಪಟ್ಟರು, ಎದುರುಕೊಂಡ್ರು, ನಡುಗ್ಬಿಟ್ರು. ಯಾಕಂದ್ರೆ ಅವರ ಸಾಮ್ರಾಜ್ಯ ಅವನತಿಗೆ ಉಂಟಾಯಿತು. ಯಾಕಂದ್ರೆ ಅವರ ಸಾಮ್ರಾಜ್ಯ ಸೈತಾನನ ಸಾಮ್ರಾಜ್ಯ. ಇವರನ್ನ ಮೃಗಗಳು ಎಂಬುದಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವರು ಯೆರೂಸಲೇಮಿನ ಮತ್ತು ಸುತ್ತಲೂ ಇರುವ ನೆರೆಹೊರೆಯ ಎಲ್ಲಾ ಹಳ್ಳಿಗಳಲ್ಲಿ 2 ವರ್ಷದ ಒಳಗಿನ ಎಲ್ಲಾ ಗಂಡು ಕೂಸುಗಳನ್ನ ಕೊಂದು ಹಾಕಿಬಿಟ್ರು ಪ್ರಿಯರೇ. ಎಷ್ಟು ಮೃಗಗಳ ಹಾಗೆ, ಎಂತ ಒಂದು ದಯೆ ಇಲ್ಲದ ಒಂದು ಮೃಗಗಳ ಹಾಗೆ ವರ್ತನೆ ಮಾಡಿದ್ರು. ತಾಯಿಯಿಂದ ಮಕ್ಕಳನ್ನು ಕಿತ್ತುಕೊಂಡು ಸಾಯಿಸುವುದಂದರೆ ಇದು ಸಾಮಾನ್ಯವಾದ ಸಂಗತಿ ಅಲ್ಲ ಪ್ರಿಯರೇ. ಈ ಮೃಗಗಳಿಗೆ ಕಳವಳ. ಆದ್ರೆ ದೇವರನ್ನು ನಂಬುವ ನಾವಾದರೂ ದೇವರನ್ನು ನಂಬುವ ನಮಗಾದರೂ ಸಮಾಧಾನ, ಸುಖ, ಶಾಂತಿ, ನೆಮ್ಮದಿ. ಆದ್ರೆ ಇವರಿಗೆ ಕಳವಳ. ಈಗಿಲ್ಲದೆ ಇರ್ಬೋದು ಅವರಿಗೆ ಕಳವಳ, ಇಲ್ಲದೆ ಇರ್ಬೋದು ಅವರಿಗೆ ಹೆದರಿಕೆ. ಆದರೆ ಪ್ರಕಟಣಾ ಗ್ರಂಥದಲ್ಲಿ 2 ಮೃಗಗಳಿದಾವೆ. ಆ ಮೃಗಗಳನ್ನು ದೇವರು ಶಿಕ್ಷೆಯನ್ನ ಇಟ್ಟಿದ್ದಾನೆ. ಅದೇನೆಂದರೆ ಬೆಂಕಿ ಗಂಧಕಗಳು ಉರಿಯುವ ಕೆರೆ. ಅಲ್ಲಿ ಯುಗಾಂತರಗಳಲ್ಲೂ ಆ ಬೆಂಕಿಯಲ್ಲಿ ಸುಡುತ್ತಾ ಯಾತನೆ ಪಡ್ತಾ ಇದ್ದಾರೆ ಈ ಮೃಗಗಳು. ಈ ಮೃಗಗಳಿಗೆ ಕಳವಳ ಉಂಟಾಗುತ್ತದೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಜನಿಸಿದ್ದು ಕುರುಬರಿಗೆ, ಮೂಡಣ ದೇಶದ ಜೋಯಿಸರಿಗೆ ಎಷ್ಟೋ ಸಂತೋಷ ತಂದು ಕೊಟ್ಟಿತು. ಆದರೆ ಸೈತಾನನ ಸಮಾಜದವರಾದ ಇವರು, ಈ ಮೃಗಗಳಿಗೆ ಅದು ಸಂತೋಷ ತರಲಿಕ್ಕಿಲ್ಲ ಪ್ರಿಯರೇ. ಯಾಕಂದ್ರೆ ಅವರ ಸಾಮ್ರಾಜ್ಯ ಅವನತಿಗೆ ಹೋಗ್ಬಿಡುತ್ತೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 32ನೇ ವಚನದಲ್ಲಿ ಪ್ರಿಯರೇ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಎಫೆಸದಲ್ಲಿ ನಾನು ಮೃಗಗಳೊಂದಿಗೆ ಹೋರಾಡಿದ್ದು ಮಾನುಷ ಅಭಿಪ್ರಾಯದಿಂದ. ಅಂದ್ರೆ ಆತನು ಹೇಳ್ತಾನೆ, ಎಫೆಸ ಪಟ್ಟಣದಲ್ಲಿ ನಾನು ಮೃಗಗಳೊಂದಿಗೆ ಹೋರಾಡಿದ್ದೇನೆ ಎಂಬುದಾಗಿ. ಅಂದ್ರೆ ದೇವರ ವಾಕ್ಯವನ್ನು ಸಾರುತ್ತಾ ಇದ್ದಾಗ ಅನೇಕರು ಆತನಿಗೆ ಬಹಳ ಸಂಕಟ, ಹಿಂಸೆಯನ್ನು ಕೊಟ್ಟರು ಜನರು. ಅದಕ್ಕೆ ಆತನು ಮೃಗಗಳಿಗೆ ಹೋಲಿಸ್ತಾ ಇದ್ದಾನೆ. ಮನುಷ್ಯರನ್ನ ತೊಂದರೆ ಕೊಟ್ಟವರೆಲ್ಲರನ್ನ ಮೃಗಗಳಿಗೆ ಹೋಲಿಸಿ ಮಾತಾಡ್ತಾ ಇದ್ದಾನೆ. ಈ ಮೃಗಗಳಿಗೆಲ್ಲ ದೇವರು ಒಂದು ದಿನ ಶಿಕ್ಷೆ ಕೊಡ್ಲಿಕ್ಕಿದ್ದಾನೆ. ಆಗಿನ ಕಾಲದಲ್ಲಿ ಹಿಂಸೆಯಾಯಿತು, ಸಾಯಿಸಿದ್ರು. ಆಗಿನ ಕಾಲ ಮೊದಲುಗೊಂಡು ಇಲ್ಲಿಯವರೆಗೂ ಕ್ರೈಸ್ತ ಸಭೆಯ ಮೇಲೆ ಹಿಂಸೆ ತಪ್ಪಿಲ್ಲ. ಎಲ್ಲಾ ಸಭೆಗಳನ್ನು ಸುಟ್ಟು ಹಾಕಿದ್ದಾರೆ, ಅನೇಕರನ್ನ ಸಾಯಿಸಿದ್ದಾರೆ, ಕೊಂದಿದ್ದಾರೆ, ಅನೇಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾರೆ ಪ್ರಿಯರೇ. ನಮ್ಮ ದೇಶದಲ್ಲೂ ಕೂಡ ಇದು ಅನೇಕ ಬಾರಿ ನಡೀತಾ ಇದೆ ಪ್ರಿಯರೇ. ಇವರೆಲ್ಲರೂ ಮೃಗಗಳ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಒಂದು ದಿನ ದೇವರು ಕಳವಳ ಪಡಿಸ್ಲಿಕ್ಕಿದ್ದಾನೆ, ಭಯ ಹುಟ್ಟಿಸಿದ್ದಾನೆ. ಇವರಿಗೆಲ್ಲ ಒಂದು ತೀರ್ಪನ್ನು ದೇವರು ಸಿದ್ಧ ಮಾಡಿದ್ದಾರೆ. ಆ ತೀರ್ಪಿನ ಸಮಯದಲ್ಲಿ ಇವರೆಲ್ಲರೂ ಎದೆ ಬಡ್ಕೊಂಡು ಅಯ್ಯೋ ಅಯ್ಯೋ ಎಂಬುದಾಗಿ ಯಾತನೆ ಪಡುವ ಸ್ಥಳಕ್ಕೆ ದೇವರು ದೊಬ್ಲಿಕ್ಕಿದ್ದಾನೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಂಬುವವರಾದ ನಮಗೆ ಪರಲೋಕದಲ್ಲಿ ಒಳ್ಳೆಯ ಸಮಾಧಾನದ ಸಮಯವನ್ನು ಸಿದ್ಧ ಮಾಡಿದ್ದಾನೆ. ಇವರಿಗಾದರೂ ಯುಗಾಂತರಗಳವರೆಗೂ ಅಗ್ನಿ ಗಂಧಕಗಳು ಉರಿಯುವ ಬೆಂಕಿಯ ಕರೆಯಲ್ಲಿ ಯಾತನೆ ಪಡುವಂತೆ ಆತನು ಮಾಡಿದ್ದಾನೆ ಪ್ರಿಯರೇ. ಯಾತನೆ ಪಡಬೇಕಾದ ಸ್ಥಿತಿಯು ಅವರಿಗೆ ಬರುತ್ತದೆ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಹೇಳಿದೆ ಪ್ರಿಯರೇ. ಈ ಮೃಗಗಳು ಮೊದಲಿನಿಂದಲೂ ಇಲ್ಲಿಯವರೆಗೂ ಕ್ರೈಸ್ತರಿಗೆ ಹಿಂಸಿಸುತ್ತಾ, ತೊಂದರೆ ಕೊಡುತ್ತಾ ಬರ್ತಾ ಇದ್ದಾರೆ. ಆದರೆ ದೇವರು ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ, ಅವರಿಗೆ ಸಮಯ ಕೊಟ್ಟಿದ್ದಾರೆ. ಆದರೆ ಅವರು ತಮ್ಮ ಒಂದು ನಡವಳಿಯನ್ನು, ಮೃಗಗಳ ನಡವಳಿಕೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಪಡುವುದಕ್ಕೆ ಅವರಿಗೆ ಇಷ್ಟವಿಲ್ಲ. ಆದುದರಿಂದ ದೇವರು ಅವರಿಗೆ ಅಂತ್ಯವನ್ನು ಏರ್ಪಾಡು ಮಾಡಿದ್ದಾನೆ. ಆ ಅಂತ್ಯ ಕಾಲದಲ್ಲಿ ಅವರ ಸಹಾಯಕ್ಕೆ ಯಾರು ಬರುವುದಿಲ್ಲ. ಯೇಸು ಸ್ವಾಮಿಯನ್ನು ನಂಬಿದ ನಾವಾದರೂ ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಆಗಬಹುದು. ಆದರೆ ದೇವರು ನಮಗೆ ಸಹಾಯಕನಾಗಿದ್ದಾನೆ ಪ್ರಿಯರೇ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.